ಸೇವೆಗೈಯುತ್ತಿರುವ ಈ ನಿನ್ನ ಮಣ್ಣಿನ ಮಕ್ಕಳನ್ನು ಮುನ್ನಡೆಸುವ ಭಾರ ನಿನ್ನದಪ್ಪ, ನಿನ್ನದು. ತಂದೆ ಯಮನೂರೇಶ್ವರ, ನನ್ನ ಗಂಡ ಒಬ್ಬ ರೈತ. ಪ್ರತಿ ವರ್ಷದಂತೆ ಈ ವರ್ಷವಾದರೂ ಮಳೆ ಬರುತ್ತೆ ಎಂಬ ನಂಬಿಕೆ ಇಟ್ಕೊಂಡಿದ್ದಾರೆ. 3 ವರ್ಷದಿಂದ ಬರಗಾಲ ಭಾವನೆಯಿಂದ ತತ್ತರಿಸಿ ನೊಂದು ಬೆಂದು ಈ ವರ್ಷವಾದರೂ ನೀನು ಕೈ ಹಿಡಿತೆ ಎಂಬ ನಂಬಿಕೆಯಿಂದ ಮೈ ತುಂಬ ಸಾಲ ಮಾಡಿಕೊಂಡು ಈ ಉಡಿಯನ್ನು ನಿನ್ನಲ್ಲಿ ತುಂಬಿದ್ದಾರೆ. ಬಂಡಿಯಮ್ಮ ಜೋಡು ಬಂಡಿಯನ್ನು ಹೂಡಿ ಧೈರ್ಯ ಎಂಬ ಬೀಜವನ್ನು ನಿನ್ನ ಭೂಮಿಯಲ್ಲಿ ಬಿತ್ತಿ ಇವತ್ತೆಲ್ಲ ದಾಳಿ ಆದರೂ ಈ ರೈತನ ಕೈಗೆ ಚಿನ್ನವಾಗುವುದ ನಂಬಿಕೆ ಅವರಲ್ಲಿದೆ. ಇನ್ನು ಮುಂದಾದರೂ ಈ ಸಾಲದ ಬಂಧನದಿಂದ ಅವರನ್ನು ಮುಕ್ತಗೊಳಿಸಪ್ಪ, ನಿನ್ನಲ್ಲಿ ಸರುಗಟ್ಟಿ ಬೇಡಿಕೊಳ್ಳಬೇಕು. ಜ್ಯೋತಿ, ಸತತ 3 ವರ್ಷ ಬರಗಾಲ ಆವರಿಸಿದರು. ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ, ಮಳೆ ಬಿಸಿಲು ಚಳಿಯನ್ನು ಲೆಕ್ಕಿಸದೆ ಈ ಮಣ್ಣನ್ನೇ ಚಿನ್ನವೆಂದು ನಂಬಿ ಬದುಕು ಕಟ್ಟಿಕೊಂಡಿರುವ ರೈತನ ಪಾಡು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾಗಿದೆ. ಜ್ಯೋತಿ, ಈ ಕಲಿಯುಗದಲ್ಲಿ ಜ್ಯೋತಿ ಈ ಕಲಿಯುಗದಲ್ಲಿ ನಾನೊಬ್ಬನೇ ಆ ಸಾಲದ ಶೂಲಕ್ಕೆ ಕೊರಳು ಒಡ್ಡಿಲ್ಲ. ನನ್ನಂತೆ ಈ ನಾಡಿನಲ್ಲಿ ಅನ್ನ ಬೆಳೆಯುವ ಪ್ರತಿಯೊಬ್ಬ ರೈತನಿಗೂ ನೆಮ್ಮದಿಯೇ ಇಲ್ಲದಂತಾಗಿದೆ. ಜ್ಯೋತಿ, ಯಾರಿಗೆ ಬೇಕಾಗಿದೆ ಹೇಳು ಜ್ಯೋತಿ ಈ ಹಾಳಾದ ರೈತನ ಕೆಲಸ? ಅಯ್ಯೋ, ಹಾಗಂದ್ರೆ ಹೇಗ್ರಿ? ಕಷ್ಟಗಳಿಗೆ ಹೆದರದೆ ಬಂದ ಸವಾಲುಗಳನ್ನು ಎದುರಿಸಬೇಕಾದ್ದೇ ನಿಜವಾದ ಮಾನವನ ಧರ್ಮ ಅಲ್ಲ ರೀ? ಕಷ್ಟ ಯಾರಿಗೆ ತಾನೇ ಬರೋಲ್ಲ ಹೇಳಿ? ಹಾಗೇನಾದರೂ ರೈತರಿಗೆ ಕಷ್ಟ ಅಂತ ಬಂದ್ರೆ ಹೇಳೋಕೆ ಈ ನಮ್ಮ ಸರ್ಕಾರ ಇಲ್ವೇನ್ರಿ? ಜ್ಯೋತಿ, ನಾನಂತೂ ಈ ಭೂಮಾತೆಯನ್ನು ನಂಬಿದ್ದೇನೆ. ಅವಳು ಈ ರೈತನ ಪಾಳಿಗೆ ಯಾವಾಗ ನಂದಾದೀಪವಾಗುತ್ತಾಳೋ ಕಾದು ನೋಡಬೇಕು. ಖಂಡಿತ ಸ್ವಾಮಿ, ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ. ಅಷ್ಟೇ ಏಕೆ, ಆ ಮೇಘರಾಜ ಏನಾದರೂ ಗರ್ಜಿಸಿ ಅಬ್ಬರಿಸಿ ಈ ಭೂತಾಯಿಗೆ ತಣ್ಣೀರ ಮಳೆಯನ್ನು ಸುರಿಸಿದ್ರೆ, ಭೂತಾಯಿ ತಂಪಾಗಿ ನಮ್ಮ ರೈತರಿಗೆ ಬೆಳಕನ್ನು ಹರಿಸಿದ್ರೆ ಅಷ್ಟಕ್ಕೆ ಸಾಕು ರೀ, ನಮ್ಮ ಜನ್ಮ ಸಾರ್ಥಕ. ಜ್ಯೋತಿ, ಈ ಭೂಮಿಯ ತಾಯಿಯನ್ನೇ ನಂಬಿದ್ದೇನೆ. ಈ ರೈತನ ಬಾಳಿಗೆ ಯಾವಾಗ ನಂದಾದೀಪವಾಗುತ್ತಾಳೋ ಕಾದು ನೋಡಬೇಕು. ಬರುತ್ತೆ ರೀ, ಆ ಕಾಲ ಖಂಡಿತವಾಗಿಯೂ ಬರುತ್ತೆ. ಹಾಂ, ಅದಿರಲಿ ರೀ, ಈ ನನ್ನ ಮುದ್ದು ಮೈದನ ಪ್ರಶಾಂತ ಎಲ್ಲಿ ಕಾಣ್ತಾನೆ ಇಲ್ಲ. ಹೊಲಕ್ಕೆ ಹೋಗಿ ಬರ್ತೀನಿ ಅಂದನು, ಇಷ್ಟೊತ್ತಾದರೂ ಬಂದೇ ಇಲ್ಲ ನೋಡ್ರಿ. ಏನಾಗಿರ್ಬೋದು? ಜ್ಯೋತಿ, ಪದವಿ ಪಡೆದರೂ ನಿರುದ್ಯೋಗಿ ಅಲ್ಲ ನನ್ನ ತಮ್ಮ. ತನ್ನ ಮನಸ್ಸಿನಲ್ಲಿ ವ್ಯಥೆ ಪಡುವ ಭಾವನೆ ನಾನು ಅರಿತಿದ್ದೇನೆ. ಜ್ಯೋತಿ, ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು ಎಂಬಂತೆ ಇಂದು ಅಣ್ಣನ ಕೆಲಸದಲ್ಲಿ ಭಾಗಿಯಾಗಲು ಬಂದ ನನ್ನ ತಮ್ಮ ಹೊಲದಲ್ಲಿ ಕಬ್ಬಿಗೆ ನೀರು ಹಾಯಿಸ್ತಾ ಇದ್ದಾನೆ. ಅದು ಅಲ್ಲದೆ ಇವತ್ತು ಮಾರುತೇಶ್ವರ ಹೋಕಳಿ ಬೇರೆ, ಅದಕ್ಕೆ ಎತ್ತುಗಳನ್ನು ಮೈ ತೊಳೆದು ಕಟ್ಟಿಬಾ ಅಂತ ಹೇಳಿ ಬಂದಿದ್ದೇನೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಂದರೂ ಬರಬಹುದು. ಕೆಂಪುಗಲ್ಲದ ಈ ನಿನ್ನ ದುಂಡು ಮುಖವನ್ನು ನೋಡಿ ನನ್ನ ಮನಸ್ಸು ಏಕೋ ಚಂಚಲವಾಯಿತು. ನೀ ಹುಟ್ಟಿರುವ ಈ ಸೀರೆಯಲ್ಲಿ ಈ ಶೃಂಗಾರವನ್ನು ಕಂಡು ಆ ಶ್ರೀದೇವಿಯ ಧರೆಗಿಳಿದು ಬಂದ ಹಾಗೆ ಅನ್ನಿಸ್ತಾ ಇದೆ. ನಿನ್ನ ಈ ಸೌಂದರ್ಯಕ್ಕೆ ನನ್ನ ಕಣ್ಣೆ ತಾಕುವಂತಿದೆ. ಅಯ್ಯೋ ನನ್ನ ಪತಿ ದೇವರೇ, ಆಸೆ ನೋಡು ಆಸೆ. ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ಭಾವನೆ ಏನು ಅಂತ. ಹೋಗ್ರಿ, ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ನಂಗೆ ನಾಚಿಕೆ ಆಗುತ್ತೆ ರೀ.
ಪಾಡೇನು ಈ ಕಲಿಯುಗದಲ್ಲಿ. ಹಳ್ಳಿಯಿಂದ ದಿಲ್ಲಿವರೆಗೆ, ಗ್ರಾಮ ಪಂಚಾಯಿತಿಯಿಂದ ಪೊಲೀಸ್ ಸ್ಟೇಷನ್ವರೆಗೆ ಲಂಚವೇ ಮಂಚವನ್ನೇರಿರುವಾಗ ಬಡವರ ಪಾಡೇನು ಈ ಕಲಿಯುಗದಲ್ಲಿ. ಕಲಿತನೆಂಬ ಅಹಂಭಾವನೆಯನ್ನು ತೊರೆದು ನೌಕರಿ ಸಿಗಬಹುದೆಂಬ ಭರವಸೆಯನ್ನು ಧಿಕ್ಕರಿಸಿ ರೈತನ ಮಕ್ಕಳಾದ ನಾವು ಭೂತಾಯಿ ಮಡಿಲಲ್ಲಿ ಹಾಳಾಗಿ ದುಡಿದು ಅರಸನಾಗಿ ಉಣ್ಣಬೇಕು ನಮ್ಮಣ್ಣನ ಜೊತೆ ಕೂಡಿ. ಮೈದಿನ ಬಾರಪ್ಪ, ಈಗ ಬಂದೇನು? ಎಷ್ಟು ತಡ ಮಾಡ್ಬಿಟ್ಟೆಲ್ಲಪ್ಪ. ಈಗ ಬಂದೆ ಅತ್ತಿಗೆ. ನಾನು ಈಗ ತಾನೇ ಪೂಜೆ ಮುಗಿಸಿದ್ದೀನಿ. ನೀನು ಕೈ ಕಾಲು ಮುಖ ಅಂತ ತಡೆದುಕೋ. ಮೊದಲು ಆ ದೇವರಿಗೆ ನಮಸ್ಕರಿಸು, ಪ್ರಸಾದವನ್ನು ತೆಗೆದುಕೊಳ್ಳುವಂತೆ. ಪ್ರಕಾಶ, ಕಲಿತ ವಿದ್ಯಾವಂತನಾದರೂ ನೀನು ಹೊಲದಲ್ಲಿ ಮಾಡಿದ ಕೆಲಸವನ್ನು ನೋಡಿ ನಾನು ಬೆರಗಾಗಿ ಹೋದೆನಪ್ಪ, ಬೆರಗಾಗಿ ಹೋದೆ. ಪ್ರಕಾಶ, ಅದು ಅಲ್ಲದೆ ನಿಂದೊಂದು ಯಾವುದೋ ಇಂಟರ್ವ್ಯೂ ಅಂತ ಹೇಳಿದ್ದಲ್ಲಪ್ಪ, ಅದೇನಾಯ್ತು? ಎಲ್ಲ ಮಣ್ಣು ಪಾಲಾಯಿತನ್ನ ನಿನ್ನ ತಮ್ಮನ ಕೆಲಸ. ಅನ್ನ ನೀಡುವ ಅನ್ನದಾತನೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಾಗ ಹೆಂಡ ಮಾರುವವನೇ ಬಂಡ ರಾಜಕಾರಣಿಗಳಾಗಿ ಅನ್ನ ನೀಡುವ ಅನ್ನದಾತನೇ ಆತ್ಮಹತ್ಯೆ ಮಾಡಿಕೊಂಡು ಶ್ರೇಷ್ಠ ಭಾರತದಲ್ಲಿ ಭ್ರಷ್ಟ ಅಧಿಕಾರಿಗಳ ಜೊತೆ ಕೂಡಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂತ ನಿನ್ನ ತಮ್ಮನನ್ನು ಕುತ್ತಿಗೆಯಿಂದ ಕೈ ಹಾಕಿ ಹೊರದಬ್ಬಿದರು. ಪ್ರಕಾಶ, ಇಂದು ನೀನು ನಿರಾಸೆಯಿಂದ ಮರಳಿ ಬಂದಿರಬಹುದು. ನಾಳೆಯಾದರೂ ಆ ಗಾಲವೇಶ್ವರ ನಿನಗೆ ಕರುಣೆ ತೋರುತ್ತಾನಪ್ಪ, ಕರುಣೆ ತೋರುತ್ತಾನೆ. ದೇವರು ಎಲ್ಲಿದ್ದಾನೆ? ಅನ್ಯಾಯ, ಅತ್ಯಾಚಾರ, ಅಧರ್ಮಗಳು ಸಮಾಜದಲ್ಲಿ ತಾಂಡವಾಡುತ್ತಿರುವಾಗ ಕಂಡರು ಕಾಣದ ಹಾಗೆ ಮೂಲೆಯಲ್ಲಿ ಕುಳಿತಿರುವನು. ದರ್ಪ ದೌರ್ಜನ್ಯಗಳು ದಿನನಿತ್ಯ ಈ ಸಮಾಜದಲ್ಲಿ ನಡೆಯುತ್ತಿದ್ದರು. ಮೂಲೆಯಲ್ಲಿ ಕುಳಿತಿರುವನು ನಿನ್ನ ದೇವರು. ಶ್ರೀಮಂತರ ಕೈಗೊಂಬೆ ಆಗಿದ್ದ ನನ್ನ ನೀ ಪೂಜಿಸುವ ಕಟುಕ ದೇವರು. ಪ್ರಕಾಶಣ್ಣ, ಯಾಕೋ ಮುಖದಲ್ಲಿ ಕಾರ್ಮೋಡ ಕತ್ತಲೆ ಆವರಿಸಿದಂತ ಭಾಸವಾಗುತ್ತಿದೆ. ಇದು ನೋವಿನ ಭಾವನೆಯಲ್ಲ ತಮ್ಮ, ನಿನ್ನಣ್ಣನ ಜೀವನದಲ್ಲಿ ನಡೆದ ಸತ್ಯ ವ್ಯತೆಯ ಕಥೆ ಇದು. ಸಮಾಧಾನ ತಂದುಕೋಣ, ಸಮಾಧಾನ ತಂದುಕೋ. ಜೀವನದಲ್ಲಿ ಕಷ್ಟ ಯಾರಿಗೂ ಬಿಟ್ಟಿಲ್ಲ. ಸತ್ಯದ ಪರಿಪಾಲನೆಗಾಗಿ ಸತ್ತ ಹರಿಶ್ಚಂದ್ರ ಸ್ಮಶಾನಕ್ಕಾದ. ತಂದೆಗೆ ಕೊಟ್ಟ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಅನುಭವಿಸಿದ. ಚಿಂಚಲಿಯಾದ ಹೊನ್ನ ಮತ್ತು ಮಣ್ಣಿಗಾಗಿ ಭರತ ಬಾಹುಬಲಿ ಮತ್ತೆ ಯುದ್ಧ ನಡೆಯಿತು. ಮಾನವ ಕುಲ ಒಂದೇ, ನಮ್ಮಲ್ಲಿ ಭೇದ ಭಾವ ಬೇಡ ಎಂದು ಜಾತಿ ಒಡಕು ನಿಲ್ಲಿಸಿದಕ್ಕಾಗಿ ಕಲ್ಯಾಣದಲ್ಲಿ ಕ್ರಾಂತಿ ನಡೆಯಿತು. ಅಂತ ಮಾತವರಿಗೆ ಕಷ್ಟ ಬಿಟ್ಟಿಲ್ಲ ಎಂದಾಗ ನಮ್ಮಂತರವರ ನರ ಮಾನವರ ಪಾಡೇನಣ್ಣ. ಅಣ್ಣ, ಸದಾ ಶ್ರೀ ಗಾಲವೇಶ್ವರ ನಮ್ಮ ಮೇಲೆ ಆಶೀರ್ವಾದ ಇದ್ರೆ ಎಂಥ ಕಷ್ಟಗಳನ್ನಾದರೂ ಧೈರ್ಯದಿಂದ ಎದುರಿಸೋಣ. ಪ್ರಕಾಶ, ನಿನ್ನ ತಮ್ಮ ಪ್ರಶಾಂತ್ ಹೇಳುವ ಮಾತು ಸತ್ಯವಿದೆ. ಇಂದು ನಿನ್ನ ಆಸೆ ಈಡೇರಿಲ್ಲ ಎಂಬ ಹತಾಶೆ ಭಾವನೆಯಿಂದ ಕಾರ್ಮೋಡವಾಗಿ ನಿನ್ನ ಮನಸ್ಸಿನಲ್ಲಿ ಮೂಡಿರಬಹುದು. ಹೊಸ ವಸಂತಕ್ಕೆ ಯುಗಾದಿಯ ಆಗಮನಕ್ಕಾಗಿ ಕಾಯುವಂತೆ ಈ ಗಿಡ ಮರ ಬಳ್ಳಿ ಹೊಸ ವಸಂತವನ್ನು ಸ್ವಾಗತಿಸುವ ರೀತಿಯಲ್ಲಿ ಇಂದಲ್ಲ ನಾಳೆಯಾದರೂ ನಿನ್ನ ಬಾಳು ಬಂಗಾರವಾಗಬಹುದಪ್ಪ, ಬಂಗಾರವಾಗಬಹುದು. ಹೌದಪ್ಪ, ಮಳೆಯ ಕೃಪೆಯಿಂದ ಬರಡಾದ ಭೂಮಿಗೆ ಆ ಮಳೆರಾಯ ಸುರಿಸಿ ಹಚ್ಚು ಹಸಿರಿನ ಹುಲ್ಲಿನ ಹಾಸಿಗೆಯನ್ನು ಹಾಸಿ ಆ ಭೂತಾಯಿ ಆಕಾಶಕ್ಕೆ ಮುದ್ದಿಡುವಾಗ ಆದರೆ ಆ ಸಂತೋಷ ಹೇಗಿರುತ್ತೋ ಹಾಗೆ ಇವತ್ತು ನೀನು ತಂದ ಆ ಪದವಿ ಇಂದಿಲ್ಲ ನಾಳೆ ಆದರೂ ಆಪ್ತ ಕಾಲದಲ್ಲಿ ಹೇಗಾದರೂ ಒಂದು ರೀತಿ ಸಹಾಯ ಆಗೇ ಆಗುತ್ತಪ್ಪ. ಅಣ್ಣ, ಸಗಣಿ ಏರಿಸಿ ಗಾಡಿಯಿಂದ ತಳ್ಳಿ ಅಪಮಾನ ಮಾಡಿದರು.
ಅವುಗಳನ್ನೆಲ್ಲ ಸಹಿಸಿಕೊಂಡು ಭಾರತದ ಹಣೆ ಬರೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಮಹಾತ್ಮರ ಚರಿತ್ರೆ ನಿನಗೆ ಆಧಾರವಾಗಿರಲಿ. ನಾವು ಒಗ್ಗಟ್ಟಿನಿಂದ ಒಂದುಗೂಡಿ ಈ ಭೂಮಿ ತಾಯಿ ಸೇವೆ ಮಾಡೋಣ. ತಮ್ಮ, ನೀ ಹೇಳಿದ ಹಾಗೆ ನಮಗೆಂಥ ಕಷ್ಟಗಳೇ ಬಂದರು, ಎಂಥ ಅಲೆಗಳು ಅಪ್ಪಳಿಸಿದರೂ ಅವಕ್ಕೆಲ್ಲ ಎದಿಗೊಡದೆ ಧೈರ್ಯದಿಂದ ಬಾಳೋಣ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಅಣ್ಣ. ಹೌದು, ಮತ್ತೆ ಏನ್ರಿ, ನನ್ನ ಮೈದುನ ಅಂದ್ರೆ ಸಾಮಾನ್ಯನ ಬಾಹುಬಲಿ ಗಲಗಲಿ ರಾಜ ಹುಲಿ ಇದ್ದಂಗ ಅಲ್ವೇ ನನ್ನ ರಾಜ? ಈ ಸಂತೋಷಕ್ಕೆ ಮತ್ತೇಕೆ ತಡ? ಊಟ ಮಾಡೋಣ, ಹಾಡು ಹೇಳೋಣ. ಮೊದಲು ಹಾಡು ಹೇಳೋಣ. ಹಾಡು ಹೇಳೋಣ. ಅಯ್ಯೋ, ಅಯ್ಯೋ, ನನ್ನ ಗಂಡ ಆಸೆ ನೋಡು, ಆಗ್ಲಿ. ಹಸಿದಾಗ ಅನ್ನ ನಗಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ಹಸಿದಾಗ ಅನ್ನ ನಗಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ಹರಿಸಿತು ಪ್ರೀತಿ ಕೈಯಿತು ಪ್ರಾಣ ಕೊಡದಿದ್ದ ಮೇಲೆ ಚಂದವೋ ಚಂದವೋ ಹೋಗಿದಾಯಿ ಕಾಲ ಕೊಡದಿರಿ ಹಂಚಿಕೊಂಡು ತಿನ್ನಲಿದ್ರೆ ಚಂದವೋ ಚಂದವೋ ಹಸಿದಾಗ ನಗಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ 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 ನೋಡು ಚಂದ್ರ ನುಡಿದರೆ ಕೈಗೊಳ್ಳೆನೆ ಇಲ್ಲ ಕೈಗೂಡು ಮುಚ್ಚಿದರೆ ಕೈಗೂಡುವುದಿಲ್ಲ ಅದನ್ನೆಲ್ಲ ಮೆಚ್ಚಿದ ನನ್ನಲ್ಲಿ ಮೆಚ್ಚಿದ ಹಸುವಿನ ಹಾಲೆ ನಮಗಿಲ್ಲ ಹಸುವಿನ ಹಾಲೆ ನಮಗಿಲ್ಲ ನೀರೋಗಿ ನೀರ ಪಾಲಿಸದಿದ್ದರೆ ಚಂದ್ರವೋ ಚಂದ್ರವೋ ಶಿವರಾತ್ರಿ ಅವನಾಸ್ತಿ ನನ್ನಾಸ್ತಿಯನ್ನು ಚಂದವೋ ಚಂದವೋ ಹಸಿದಾಗ ಅಲ್ಲ ನಗಿದಾಗ ನೀರು ಕೊಡದಿದ್ದ ಮೇಲೆ ಚಂದವೋ ಚಂದವೋ ದೇವರಿಗೆ ಕಕ್ಕಾಗಿ ಕುಡಿಸಲೇ ಸೋರಾಗಿ ಸುತ್ತುತ್ತದೆ ಸಾಯಾಗಿ ಬದುಕಲ್ಲ ನೀಡುತ್ತ ಆನಂತರ ಬಾಳುತ್ತ ಇರಬೇಕು ತೆಲುಗಿನ ಮರದಲ್ಲಿ ಇರಬೇಕು ತೆಲುಗಿನ ಮರದಲ್ಲಿ ಮರವಾಗಿ ಮರೆತು ನೀರಾಗಿ ಹೋದರೆ ಚಂದ್ರವೋ ಚಂದ್ರವೋ ಮನಸ್ಸಿದ್ದು ಪ್ರೀತಿ ಚಂದ್ರವೋ
ಆಕಾಶ, ಪ್ರಶಾಂತ, ಇಂದು ವರ ನೀಡಿ ಕರುಣಿಸುವ ಮಾರುತೇಶ್ವರನ ಓಕಳಿದೆ. ಅದಕ್ಕೆ ನಮ್ಮ ಬಾಳೆಲ್ಲ ಸಿಹಿಯಾಗಿರ್ಲಿ ಎಂದು ನಿಮ್ಮ ಅತ್ತಿಗೆ ಸಿಹಿ ತಿನಿಸುಗಳನ್ನು ಮಾಡಿದ್ದಾಳೆ. ನಡ್ರಿ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತಣ್ಣ. ಏನ್ರಿ ಇದು ಇವ್ರಿಬ್ರು ಈಗ ಹಿಂಗ ನಾಸ್ತಾರ, ನಾಳೆ ಹೆಂಡತಿ ಬಂದ್ಮೇಲೆ ಗತಿ ಏನಂತೀರಿ? ಹೆಂಡತಿ ಬಂದ್ಮೇಲೆ ಹೆಂಗ್ರ ಅವಾಗೆಲ್ಲ ಶಾಣೆ ಇರ್ತಿರಲ್ಲ. ದೇವ್ರೇ ಗಲಗಲ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ಆಗದೇ ಇರಲ್ಲ. ಯವ್ವ ನಡೀರಿ ಹೋಗೋಣ.